ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಗಲ್ 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 ಏ ಬಂಟು ಸೊ ಫ್ರೆಂಡ್ಸ್, ಈವ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇವತ್ತು ನಿನ್ನೆ ಕಮೆಂಟ್ ಮಾಡಿದ್ರಿ ಸುಮಾರು ಜನ, ಏನಂತಂದ್ರೆ ಟೀ ಕುಡಿಬೇಕಾದ್ರೆ. ಹೌದು ರಮ್ಯಾ ಅವರೇ, ನಮಗೂ ಕೂಡ ಕಂಪ್ನಿ ಇರಬೇಕು, ಜೊತೆಲಿ ಯಾರಾದ್ರೂ ಇದ್ರೆ ನಮಗೂ ಅಷ್ಟೇ ಟೀ ಕುಡಿಯೋದಿಕ್ಕೆ. ಬಂಟು ಯಾಕೋ ತಳ್ಕೊಂಡು ಒಯ್ತಾವನೆ ಟ್ರೈಪಾಯ್ಡ್ನ. ಟೀ ಕುಡಿಯೋದಿಕ್ಕೆ ಕಂಪ್ನಿ ಇದ್ರೆ ಇಷ್ಟ ಆಗುತ್ತೆ ರಮ್ಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರಿ. ಅದನ್ನ ನೋಡಿದಾಗ ನನಗೂ ಅನ್ನಿಸ್ತು ಅಲ್ವಾ, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಟೀ ಕಂಪ್ನಿ ಇರ್ಲಿ ಯಾರಾದ್ರೂ ಅಂತ ಅಂದ್ಬಿಟ್ಟು ಅಂತ. ಅದಕ್ಕೆ ನವೀನ್ ಅವ್ರಿಗೋಸ್ಕರ ಟೀ ಕುಡಿತಾ ಇದ್ದೀನಿ ಈಗ ನಾನು. ಅವ್ರು ಕುಡ್ದೆ ಮುಗಿಸ್ಬಿಟ್ರು, ನಂಗೆ ತುಂಬಾ ಬಿಸಿ ಬಿಸಿ ಕುಡಿಯೋದಿಕ್ಕಾಗಲ್ಲ, ಹಾಗಾಗಿ ಇನ್ನೂ ಏನು ಕಂಪ್ಲೀಟ್ ಆಗಿ ಏನು ತಣ್ಣಗಾಗಿಲ್ಲ. ಅಮ್ಮ ಹಾಯ್ ಮಾಡು ಎಲ್ರಿಗೂ, ಹಾಯ್ ಮಾಡು ಎಲ್ರಿಗೂ. ಆರ್ಯ ಹಾಯ್ ಮಾಡು ಎಲ್ರಿಗೂ. ಫ್ರೆಂಡ್ಸ್, ಬೈತಾ ಇದ್ರಿ ನೀವು ಯಾವಾಗಲೂ ಬರೀ ಬಟ್ಟೆ ಹಾಕೊಂಡಿರ್ತೀರ ಡೈನಿಂಗ್ ಟೇಬಲ್ ಮೇಲೆ ಅಂತ. ಸೊ ಅದಕ್ಕೆ ನಿಮ್ಮಲ್ಲಿ ಡಿಸೈಡ್ ಆಗಿದ್ದೀವಿ. ರಮ್ಯಾ ಫುಲ್ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ಬಿಟ್ಟವ್ರು ನನಗೆ. ನವೀನ್ ಇಲ್ಲಿ ಒಳಗಾಕಿದ ಬಟ್ಟೆ ನೀನು ತಂದು ಬಿಡೋಕೆ ಬಿಡು, ಸೋಫಾ ಮೇಲೆ ಇಡೋ, ಫ್ರೀಯಾಗಿ ಕೂತಿದಾಗ ಮಡ್ಸ್ಕೊಬಿಡೋಣ ಅಂತ. ಅದಕ್ಕೇನೆ ಕಮೆಂಟ್ ಹಾಕಿದ್ರು, ಅಲ್ಲ ನೀವು ಯಾವಾಗ್ಲೂ ಟಿವಿ ಮುಂದೆ ಕುತ್ಕೊಂಡೇ ಊಟ ಮಾಡ್ತಿರಲ್ಲ, ಡೈನಿಂಗ್ ಟೇಬಲ್ ಏನಕ್ಕೆ ಬಟ್ಟೆ ಹಾಕೊಳಕ್ಕ, ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡಿ ರಮ್ಯಕ್ಕ ಅನ್ಕೊಂಡು. ಸೊ ನಾನು ಹಿಂಗೆ ಏಯ್ ಗ್ಲಾಸ್ ಹೊಡೆದಾಕ್ಬಿಟ್ಟಿಯ ಮಗನೇ. ಹಾ ನವೀನ್ ಅವ್ನು ಏನೋ ಒಂದು ಕತೆ ಮಾಡ್ತಾನೆ. ಇಲ್ಲ ಅಳ್ತಾನೆ, ಏನ್ ಮಾಡ್ಲಿ? ನೋಡಿ ಇಲ್ಲಿ ನೋಡ್ರಿ ರಮ್ಯಾ, ರಮ್ಯಾ ಇಲ್ಲಿ ನೋಡೋಕೆ ಕುಡಿತವನೆ ನೋಡಿ, ಎಷ್ಟು ಚೂರ ಇರ್ತಾನ ಅವನು. ನೋಡಿ ನೋಡಿ ಇವ್ನು ಬೈತವ್ನಿ, ಟೀ ವಾಸನೆ ನನ್ಗೆ ಆಗಲ್ಲ ಅಂತ. ಯಾಕ ಅವ್ನು ಟೀ ವಾಸನೆ ಇಷ್ಟ ಇಲ್ಲ. ಹೋಗೋ ಕಡೆ ಹೋಮ್ವರ್ಕ್ ಮಾಡು ನೋಡಿ. ಏನ್ ಕೊಟ್ಟಿದ್ದಾರೆ ಇರು, ಮತ್ತೆ ನಾನು ಈ ಕಡೆ ಹೋಯ್ತೀನಿ. ಅರೆ ಅಥವಾ ಪಾಪನೇ ಇದನ್ನ ಅಲ್ಲಿ ಸಿಂಕ್ ಹಾಕೋದ್ರೆ ಮೆಲ್ಲಗಾಗಿ ಕೊಡ್ದೋಗ್ಬಿಡುತ್ತೆ. ಅಡಿಗೆ ಏನ್ ಮಾಡೋದು? ಏನು ಬೇಕಾದ್ರೂ ಮಾಡಿ ತಿನ್ನೋ. ಏನ್ ಅಡಿಗೆ ಮಾಡೋದು ಅನ್ನೋದು ಟೆನ್ಷನ್. ಏನು ನಾನು ಕೇಳ್ತಾನೆ. ಏನು ಇವತ್ತು ಮಂಡ್ಯ ಅಂತಿದ್ದಂಗೆ ಇದು ಮಾಡ್ಬಿಡ್ತೀಯಾ? ನಾನ್ ವೆಜ್ ತಿನ್ಬೇಕು ಅನಿಸ್ತಾ ಇದೆ, ಮಾಡ್ತೀಯಾ? ಎಸ್, ಏನೋ ಬಂದಿದೆ ತೋರಿಸ್ತೀನಿ. ನಾನ್ ವೆಜ್ ಮಾಡ್ಕೊಡ್ತೀಯಾ? ನಾನ್ ವೆಜ್ ಮಾಡೋದಕ್ಕಂದ್ರೆ ಇವತ್ತು ಸೂರ್ಯ ಮುಳುಗೋದು ಬೇಡ, ಇರು ಏನಾದ್ರು ಮೊಟ್ಟೆ ಸಾಂಬಾರು ಮಾಡಿ ಪ್ಲೀಸ್. ಎಗ್ ಮಾಡ್ಬೋದು. ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋದು ಈ ಉಪ್ಪಿನ ದೀಪ ಹಚ್ತೀವಲ್ಲ, ಅವತ್ತು ತಿನ್ಲೇಬಾರ್ದು, ಮಾಡಂಗೆ ಇಲ್ಲ, ತಿನ್ನಂಗೂ ಇಲ್ಲ. ಇನ್ನು ಥರ್ಸ್ಡೇ ಅದೇ ತರ ಇದ್ ಮಾಡ್ತೀವಿ. ಬಟ್ ಎಗ್ ಎಲ್ಲ ಮಾಡ್ಕೊಳಕ್ಕೆ ಏನ್ ತೊಂದ್ರೆ ಇಲ್ಲ. ಇವರು ಎಗ್ಗಿದೆ, ಮನೇಲೆ ಇದೆ ಎಗ್ ಇದೆ. ಏನ್ ಮಾಡ್ಲಾ ಇದ್ರಲ್ಲಿ? ಮಾಡಿ, ಯಾಕೆಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಎಗ್ಗಲ್ಲಿ ಏನ್ ಮಾಡ್ಲಾ? ಸಾಂಬಾರ್ ಮಾಡ್ಬಿಡಿ, ಚೆನ್ನಾಗಿರುತ್ತೆ. ಎಗ್ ಸಾಂಬಾರ್, ಎಗ್ ಸಾಂಬಾರ್ ಮಾಡ್ಲಾ? ನೋ, ಕಟ್ ಮಾಡ್ಬೇಕು. ಅಡಿಗೆ ಏನ್ ಮಾಡ್ಲಾ ಅಂತ ನಿಮ್ಗೆ ಯಾಕಪ್ಪ ನಾನು ಬ್ಲಾಗ್ ಮಾಡ್ತಾ ಇದೀನಿ ಕಣಪ್ಪ. ಯಾಕಪ್ಪ ಅವ್ರಿಗೂ ತೋರಿಸ್ತೀನಿ ಇರು ಇದ್ರಲ್ಲಿ ಏನಿದೆ ಅಂತ. ನಮ್ ಫ್ರೆಂಡ್ಸ್ಗೆ, ನಿಮ್ ಫ್ರೆಂಡ್ಸ್, ನನ್ ಫ್ರೆಂಡ್ಸ್, ನನ್ ಸಬ್ಸ್ಕ್ರೈಬರ್ಸ್ ಇದಾರಲ್ಲ, ನಿಮ್ ಫ್ರೆಂಡ್ಸ್ ಎಲ್ಲ ನೋಡ್ತಾರಲ್ಲ ಬ್ಲಾಗ್ ನ. ಟೀಸರ್ ತಗೋಬಾಲಿ ಹೋಗು. ಗಣೇಶನ್ ಕೊಡಪ್ಪ ಇವ್ನಿಗೆ, ಅದನ್ನ ಹಿಡ್ಕೊಂಡು ಆಟ ಆಡ್ಲಿ. ಏಯ್ ಭಯನೇ ಇಲ್ಲ ನೋಡು ಬಂಟು. ಅಲ್ಲಿ ಅವನ್ಗೆ ಅಂತವನೆ. ನೀನ್ ಯಾಕೋ ನುಲ್ಕ ಬರ್ತಾ ಇದ್ಯಾ? ಈ ಎರಡನೇ ಮಗನ್ಗೆ ಫ್ಯಾನ್ಸ್ ಜಾಸ್ತಿ ಅಂತೆ. ಹಾ, ನಾವು ದೀಪಕ್ ಜ್ಯುವೆಲ್ಸ್ ಹೋಗಿದ್ದಾಗ ಒಬ್ರು ಆಂಟಿ ಅಂಕಲ್ ಬಂದಿದ್ರು. ನಾವ್ ದಿನ ನೈಟ್ ನಿಮ್ ಬ್ಲಾಗ್ ನೋಡಿನೇ ಮಲ್ಗೋದು. ನನಗಂತೂ ಬಂಟು ಅಂದ್ರೆ ತುಂಬಾ ಇಷ್ಟ. ನಿಮ್ ಎರಡನೇ ನಿಮಿಷ ಕೊಡ್ತೀನಿ. ಮಧ್ಯಾಹ್ನ ಯಾರೋ ಬಳ್ಳಾರಿಯಿಂದ ಕಾಲ್ ಮಾಡಿದ್ರು, ನಂಗೆ ಬಂಟು ಅಂದ್ರೆ ತುಂಬಾ ಇಷ್ಟ ಅಣ್ಣ ಅಂತ. ನಮ್ಮ ಅತ್ತರ್ಮಂಗೂ ಫ್ಯಾನ್ಸ್ ಇದಾರೆ. ನಮ್ಮ ಅತ್ತರ್ಮನ್ ಕಂಡ್ರು ಇಷ್ಟ, ನಮ್ಮ ಅತ್ತರ್ಮನ್ ಕಂಡ್ರೆ ನನ್ಗೆ ತುಂಬಾ ಇಷ್ಟ. ಇಲ್ಲಿ ಓಪನ್ ಮಾಡೋಣ, ಈ ತರ ಆಗಿಲ್ಲ, ಬಿಸಿನೀರ್ ತರ ಆಯ್ತು. ತಣ್ಣಗ್ ಮಾಡ್ಕೊಂಡ್ ಕುಡಿದ್ರೆ ಇನ್ನೇನಾಗುತ್ತೆ? ಇವ್ನು ಮಾಡಕ್ ಬಿಡಲ್ಲ.
ಆಕ್ಚುಲಿ ಸಿರಿಮನೆ ವೆಂಚರ್ಸ್ ಇಂದ ನಾನು ಒಂದಷ್ಟು ತರಿಸಿದೀನಿ, ಅವನೇ ಕಟ್ ಮಾಡ್ತೀನಿ ಅಂತ. ಮಾಡಪ್ಪ ಆಯ್ತು. ದೊಡ್ಡ ಮನುಷ್ಯ ಕೈಗೆ ಇದ್ ಮಾಡ್ಕೊಬಿಟ್ಟಿಯಾ? ಎಲ್ಲ ಗೊತ್ತಾಗುತ್ತೆ ನನ್ಗೆ, ಎಲ್ಲ ಮಾಡ್ತೀನಿ ಅಂತಾನೆ. ಏನ್ ಮಾಡ್ತೀಯಾ? ಬಟ್ಟು ಕೊಡು, ನಾನು ಮಾಡ್ತೀನಿ. ತೋರ್ಸ್ಕೊತೀವಿ ನೋಡಿ, ಈ ತರ ಇಲ್ಲಿ ನೋಡಿಗ ನೋಡಿಗ ಆರ್ಯ 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 ಸುಮ್ಮನಿರಾಯ್ತು. ಏನಿದೆ ನೋಡ, ಬಿಸ್ಕೆಟ್ಸ್ ಇದೆ ನಮ್ಮ ಬಂಟುಗೆ ಅಂತ. ಆಕ್ಚುಲಿ ಮಕ್ಕಳಿಗೆ ಮೈದಾ ಮತ್ತೆ ಶುಗರ್ ಇರೋ ಬಿಸ್ಕೆಟ್ಸ್ ಎಲ್ಲ ಕೊಡಬಾರ್ದು ಅಲ್ವಾ. ಸೊ ಇವರಲ್ಲಿ ನಾನು ಆಲ್ರೆಡಿ ಅವನಿಗೆ ಈ ಮಲ್ಟಿಗ್ರೇನ್ ಇದೆಲ್ಲ ಬೇಬಿ ಫುಡ್ ಎಲ್ಲ ತರಿಸಿದ್ನಲ್ಲ, ಇವರಲ್ಲೇನೆ ತರಿಸೋದು. ಬಿಸ್ಕೆಟ್ಸ್ಗಳು ರಾಗಿ ಆಲ್ಮಂಡ್ ನ್ಯೂಟ್ರಿಷನಲ್ ಬೈಟ್ಸ್. ಇದು ಬಂದು ಇವನೇ ನೀವು ಚೇರ್ ಈ ಕಡೆಗೆ ಹೇಳ್ಕೊಬಿಡಿ, ಚೇರ್ ತಗೊಳ್ರಿ. ರಮ್ಯಾ ಬಾರ್ನ ಮಮ್ಮಿಗೆ ಚೇರ್ ಕೊಡ. ಅಥವಾ ಏನಿದು ಶಿಫ್ಟ್ ಏನಿದು? ಬಿಸ್ಕೆಟ್ಸ್ ಕೇಸರ್ ಆಲ್ಮಂಡ್ ನ್ಯೂಟ್ರಿಷನಲ್ ಬಿಸ್ಕೆಟ್ಸ್ ಎಲ್ಲ ಬೈಟ್ಸ್. ರಾಗಿ ಆಲ್ಮಂಡು ನ್ಯೂಟ್ರಿಷನಲ್ ಬೈಟ್ಸ್. ಇದು ರಾಗಿ ಸರಿನಾ? ತಿಂತಾನೆ ಇಲ್ಲ. ಈಗ ದೊಡ್ಡ ಮನುಷ್ಯ ಆಗ್ಬಿಟ್ಟವನಲ್ಲ ಅವನೀಗ. ಈಗ ಬಿರಿಯಾನಿ ಕೇಳ್ತಾನೆ ಅವನು, ಬಿರಿಯಾನಿ ಕೇಳಂಗ ಆಗೋನೆ. ಇಷ್ಟ ಅವನಿಗೆ ಮಲ್ಟಿಗ್ರೇನ್ ಇಷ್ಟ, ಮಲ್ಟಿಗ್ರೇನ್ ರಾಗಿ ಸರಿ ಇಷ್ಟ ಪಡ್ತಿರ್ತಾನೆ, ತುಂಬಾನೇ ಸ್ಟ್ರೆಂತ್ ಇರುತ್ತೆ. ಅವ್ರು ಯಾವಾಗ್ಲೂ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ನನ್ನ ರಮ್ಯ ನವೀನ್ ಅನ್ನೋದ್ರ ಬದಲು ವಿದ್ಯಾ ನವೀನ್ ಅಂತ ಇರ್ತಾರೆ. ಏನ್ ಕೊಟ್ಟಿದ್ದಾರೆ? ಮಿಲ್ಕ್ ಮಿಕ್ಸಿಂಗ್ ಪೌಡರ್ನು ಕೊಟ್ಟಿದ್ದಾರೆ. ಹಾಲು ಕರ್ಕೊಂಡು ಕುಡಿಯೋದು, ಇದು ಹಾಲ್ಗೆ ಹಾಕ್ಬಿಟ್ಟು ಕುಡಿಸೋದು. ಕುಡಿಬೇಕಲ್ಲ ನಾವು, ಕುಡಿಬೇಕಲ್ಲ. ನೀನು ಕುಡಿತೀಯಾ? ಆರ್ಟಿಫಿಷಿಯಲ್ ಫ್ಲೇವರ್ಸ್, ಕಲರ್ಸ್, ಪ್ರಿಸರ್ವೇಟಿವ್ಸ್ ಏನು ಹಾಕಿರಲ್ಲ. ಬಿಸ್ಕೆಟ್ಸು, ರಾಗಿ ಬಿಸ್ಕೆಟ್ಸು. ಇದೇನೋ ಕೇಸರ್ ಆಲ್ಮಂಡ್ ನ್ಯೂಟ್ರಿಷನಲ್ ಬೈಟ್ಸ್. ಇದು ಜಾಗ್ರಿ, ಪ್ಯೂರ್ ಇದೆಲ್ಲ ಹಾಕಿರ್ತಾರೆ. ಇವ್ನಿಗೆ ಏನು ಗೊತ್ತಾ ಫ್ರೆಂಡ್ಸ್, ಇವ್ನ ಕೈಗೆ ಏನು ಸಿಗುತ್ತೆ ಅದನ್ನ ಇಟ್ಕೊಂಡು ಆಟ ಆಡೋಂತ ಸುಮ್ಮನೆ ಇರ್ಬೇಕು. ಕಿತ್ಕೊಂಡ್ರೆ ಒಳ್ಳೇದು, ಅದು ಬೋರ್ ಆಗೋ ತನಕ ಅದೆಲ್ಲ ಆಟ ಆಡ್ತಾನೆ. ಇದೇನು ಕೊಟ್ಟಿದ್ದಾರೆ? ABC ಪೌಡರ್. ABC ಪೌಡರ್ ಬೂಸ್ಟ್ ಮಸಲ್ ಗ್ರೋತ್, ರಿಕವರಿ ಅಂಡ್ ಎನರ್ಜಿ ವಿತ್ ಪ್ರೀಮಿಯಂ ವೇ ಪ್ರೋಟೀನ್. ನಮ್ಮ ಕಾಲದಲ್ಲಿ ಇವೆಲ್ಲ ಇರ್ತೈತಿ ನಮ್ಮದೇ. ಇದನ್ನೆಲ್ಲ ಹಾಕಿ ಮಾಡ್ಕೊಳಲ್ವಾ? ಎಲ್ಲೋಯ್ತು ತರ್ಲೆ. ಇದನ್ನೇನ್ ಡೈನಿಂಗ್ ಟೇಬಲ್ ಅನ್ಕೊಂಡಿದೀರಾ, ಪ್ಲೇ ಗ್ರೌಂಡ್ ಅನ್ಕೊಂಡಿದೀರಾ? ಇಳಿರೋ ಕೆಳಗಡೆ. ನಡಿಕನ್ನ ನೀನು ಹೋಮ್ವರ್ಕ್ ಮಾಡಿ. ಈಗ ಅಯ್ಯ ಕೆಚ್ಚು ಬಿಸಾಕ್ಬಿಡ್ತಾನೆ ನಮಗೆ. ಇವನು ಏನು ಉಳಿಸಲ್ಲ, ಹೊಡೆದಾಗ್ತಾನೆ ಗ್ಲಾಸ್. ಇವ್ನು ಹೆಂಗೆ ಅಂದ್ರೆ ಅವ್ನು ಮ್ಯಾಕ್ಸಿಮಮ್ ಇದನ್ನೇ ತಿನ್ಸಿರೋದು. ನಾನು ಮಲ್ಟಿಗ್ರೇನ್ ರಾಗಿ ಸರಿನಾ ಬಿಡಿಸ್ಬಿಡ್ತಾನೆ. ತುಂಬಾ ಇಷ್ಟಪಟ್ಟು ತಿಂದ. ಮತ್ತೆ ತುಂಬಾ ನಮ್ ಅಥರ್ವನ್ ಕಂಪೇರ್ ಮಾಡಿದ್ರೆ ಇವನು ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದಾನೆ ಅಂತ ಅನಿಸುತ್ತೆ. ಚೆನ್ನಾಗಿದೆ. ಎತ್ತು ಬಿಸಾಕ್ತಾರೆ ಎಲ್ಲಾನು, ಗೊತ್ತಾಗಲ್ಲ ನಿಂಗೆ? ಇಲ್ಲ ಕಣ್ಣ, ನೀನ್ ದೊಡ್ಡ ಏನಕ್ಕೆ ನೋಡು ಎಷ್ಟು ಒಳ್ಳೆ ಮಗ ಇದು. ಇರು, ನಾನೇ ಎತ್ಕೊಡ್ತೀನಿ ಅಂತ ಎತ್ಕೊಡ್ತಾನೆ. ಪುನಃ ಎಸಿತಾನೆ ಮಗನೇ ಅವನು. ಅದೇ ಆಟ ಮಾಡ್ಕೊಂಡ್ಬಿಡ್ತಾನೆ. ನೋಡಿ 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 ಏನ್ ಮಾಡ್ತಾನೆ ಅಂತ. ಈಗ ನಾನು ಬೇಗ ಬೇಗ ಅಡುಗೆ ಮಾಡ್ಬಿಡ್ತೀನಿ. ಸೊ ಮೊಟ್ಟೆ ಸಾಂಬಾರ್ ರೆಸಿಪಿ ಬನ್ನಿ ಶೇರ್ ಮಾಡ್ತೀನಿ ಯಾವ ತರ ಮಾಡ್ತೀನಿ ಅಂತ. ನೀವು ಕೇಳಾದ್ಮೇಲೆ ಏನ್ ಕೇಳ್ತೀರಾ ಅದನ್ನ ಮಾಡೋದೇ ನನ್ನ ಕರ್ತವ್ಯ.
ಅಥವಾ ನಿಂಗೇನು ಬೇಕು? ಎಕ್ಸಾಮ್ ಇಷ್ಟ ತಲೆ ಬುಂಡ ಕಾಣ್ತೈತಿ ತಿಂದು ಬಾಯಿ ಕಡೆಗೆ. ಆಯ್ತು, ಎಲ್ರಿಗೂ 2 ಎಗ್ ಬರೋ ಥರ ಮಾಡೋದು. 2, 4, 6, 6 ಹಿಂಗೆ ಒಂದು ಎಗ್ ವೈಟ್, ಎಗ್ ವೈಟ್, 7 ಹಾಕಿ ಮುಟ್ಟೆ ನೋಡಿದ್ರೆ 8 ಆ್ಯಕ್ಚುಲಿ ನಿಮ್ಮ ಅಮ್ಮ ಸಾಕಾಗಿ ಮಾಡ್ತಾರೆ, ನೀನು ಮಾಡೋದು ನೋಡಿಲ್ಲ ನಾನು. ಜಾಸ್ತಿ ನಾವು ಎಕ್ಸಾಂಪಲ್ ಮಾಡಲ್ಲ, ಬಟ್ ಇವತ್ತು ಮಾಡ್ತೀನಿ. ಫ್ರೆಂಡ್ಸ್, ಈಗ ನಾನು ಏನಂತ ಅಂದರೆ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಅಂತ ಈಗ ಫಸ್ಟು ಮಸಾಲೆನ ರುಬ್ಕೊಬೇಕು. ಇದು ಜಸ್ಟ್ ಕ್ವಿಕ್ಕಾಗಿ ಮಾಡ್ಕೊಬೋದು. ಒಂದು 1/4 ಗಂಟೆ 20 ನಿಮಿಷದಲ್ಲಿ ನೀವು ಪಟಾಪಟ್ ಅಂತ ರೆಡಿ ಮಾಡ್ಬೋದು. ನಮ್ಮ ಅಮ್ಮನ ಹತ್ರ ಹೇಳಿಸ್ಕೊಂಡಿರೋದು ಇದು ನಾನು. ಏನಂತ ಅಂದರೆ ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿನ ಈಗ ರುಬ್ಕೋಬೇಕಾಗಿರೋದ್ರಿಂದ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಇದಿಷ್ಟನ್ನು ಏನು ಮಾಡ್ಕೋಬೇಕು ಅಂದರೆ ಗ್ರೈಂಡ್ ಮಾಡ್ಕೊಬೇಕು. ಸೊ ಇದು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸಲಿಗೆ ತೆಂಗಿನಕಾಯಿ, ಖಾರದ ಪುಡಿ ಮತ್ತು ಸ್ವಲ್ಪ ಕಡಲೆ, ಸ್ವಲ್ಪ ತಿಕ್ಕಾಗಿರಬೇಕು. ತೀರಾ ಎಗ್ ಸಾಂಬಾರು ತೆಳುವಾಗಿದ್ರೆ ನನಗೆ ಲೈಕ್ ಆಗೋದಿಲ್ಲ. ನಮ್ಮಮ್ಮ ಮಾಡೋ ಸಾಂಬಾರು ಮಾತ್ರ ಸೂಪರಾಗಿರುತ್ತೆ, ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಸೊ ಇದು ನೋಡಿ, ಜಸ್ಟ್ ಸಿಂಪಲ್. ಏನಪ್ಪ ಅಡುಗೆ ಮಾಡೋದು ಅಂತ ಅಂದಾಗ ಈ ತರಕಾರಿಗಳು ಅದು ಇದು ಏನು ಫ್ರೆಶ್ ಆಗಿಲ್ಲ ಅಂತ ಅಂದರೆ ಮೊಟ್ಟೆ ತೊಗೊಬಂದ್ಬಿಟ್ಟು ಮೊಟ್ಟೆ ಸಾರನ್ನ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಬೋದು. ಸೊ ಈಗ ನಾನು ಇಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇದನ್ನು. ಫ್ರೆಂಡ್ಸ್, ಈಗ ನಾನು ಒಂದು ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಸೇರಿಸಿದ್ದೀನಿ. ಸೊ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೆ. ಈಗ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಏನಂತ ಅಂದರೆ ಈ ಮೊಟ್ಟೆ ಐಟಮ್ಸಲ್ಲಿ ಎಗ್ ರೈಸ್ ಇರ್ಬೋದು, ಮತ್ತು ಎಗ್ ಬುರ್ಜಿ ಇರ್ಬೋದು, ಅದೆಲ್ಲ ಬೇರೆ ಥರ ಇದ್ದರೆ ಈ ಎಗ್ ಸಾಂಬಾರು ಇದೆಯಲ್ಲ, ಇದೇ ಒಂಥರ ಸ್ಪೆಷಲ್ ಆಗಿರುತ್ತೆ. ಇದನ್ನು ನಾಟಿ ಸ್ಟೈಲಲ್ಲೂ ಮಾಡ್ಬೋದು. ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಯೂಶಲ್ ಆಗಿ ಮಾಡೋದು ಈ ಥರ, ಇದು ನಮ್ಮಮ್ಮ ಇದೇ ಥರ ಮಾಡೋದು, ಹಾಗಾಗಿ ನಾವು ಹೀಗೆ ಕಲ್ತ್ಕೊಂಡಿದ್ದೀವಿ. ಈಗ ಇಲ್ಲಿ ನಾನು ತೆಂಗಿನಕಾಯಿ, ಖಾರದ ಪುಡಿ ಮತ್ತು ಕಡಲೆ, ಇದನ್ನು ಸ್ವಲ್ಪ ಕಡಲೆ ಹಾಕಿದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ, ಹಾಗಾಗಿ ಅದನ್ನು ಕೂಡ ರುಬ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈಗ ಮಸಾಲೆ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಅಲ್ವಾ. ಈಗ ಈ ಮಿಕ್ಸಿ ಜಾರಲ್ಲಿರೋ ಅಂಥ ಈ ತೆಂಗಿನಕಾಯಿ ಮತ್ತು ಖಾರದ ಪುಡಿ ಇದು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ಇದಕ್ಕೆ ನಮ್ಮ ಕನ್ಸಿಸ್ಟೆನ್ಸಿ ನೀರು ನೋಡ್ಕೊಬೇಕು. ನಮಗೆ ತಿಕ್ನೆಸ್ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅದನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಕಾಯಿ ಖಾರ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು. ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ನಾನು ನೀರು ಹಾಕ್ಕೊಂಡಿದ್ದೀನಿ. ಸಾಂಬಾರು ನನಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಆ ಥರ. ಇಲ್ಲಿ ನೋಡಿ, ಬಂಟು ಬಂದ್ಬಿಟ್ಟು ತರಲೆ ಕೆಲಸ ಮಾಡೋದಕ್ಕೆ ಬಂದವನೇ. ಇವ್ನು ಸುಮ್ಮನೆ ಇರೋದಿಲ್ಲ, ಇವನು ಓಡಾಡ್ಕೊಂಡು ಏನಾದರೂ ಮಾಡ್ತಾ ಇರಬೇಕು. ಮಕ್ಕಳು ಅಂತ ಬಂದಾಗ, ಕಂಪ್ಯಾರಿಷನ್ ಅಂತ ಬಂದಾಗ ಇವನಿಗೂ ಅವನಿಗೂ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದರೆ, ಇದು ಫುಲ್ಲು ಇನ್ನೋಸೆಂಟು. ಮೊದಲನೇ ಮಕ್ಕಳು ಬಗ್ಗೆ ಹಂಗೇನೆ ಅಲ್ವಾ, ಫುಲ್ಲು. ಎರಡನೇ ಮಕ್ಕಳು ಫುಲ್ ಜೋರಿರ್ತಾರೆ. ಅದನ್ನು ಹಾಗೆ ನೋಡಿದ್ರೆ ನನಗೂ ನಮ್ಮ ಅಕ್ಕನ ವಿಷಯದಲ್ಲೂ ಅಷ್ಟೇ, ಅವಳು ಕಂಪೇರ್ ಮಾಡಿದ್ರೆ ನಾನು ಜೋರು ಆ ಥರ. ಅದೇನೋ ಎರಡನೇ ಮಕ್ಕಳು ನೇಚರೇ ಹಾಗೆ ಅಂತ ಅನಿಸುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಈಗ ಆಲ್ರೆಡಿ 8:30 ಆಗಿದೆ, ಇನ್ನೇನು ಅಡುಗೆ ಕೂಡ ಆಗ್ತಾಯಿದೆ. ಊಟ ಮಾಡಬೇಕು, ಆರ್ಯನ್ಗೂ ಊಟ ಮಾಡಿಸ್ಬೇಕು. ಅಥರ್ವ ಆಟಾಡ್ಕೊತಾ ಇದ್ದಾನೆ. ಸ್ವಲ್ಪ ತರಲೆ ಆಗ್ತವನೆ ನಮ್ಮ ಅಥರ್ವ. ಆರ್ಯ ಬಂದಾದ್ಮೇಲೆ ನಮ್ಮ ಅಥರ್ವ ಕೂಡ ಸ್ವಲ್ಪ ತರಲೆ ಆಗ್ತಾ ಇದ್ದಾನೆ. ಏನಂತಂದರೆ ಹೇಳಿದ ಕೆಲಸ ತಕ್ಷಣ ಮಾಡೋದಿಲ್ಲ. ತರಲೆ ನನ್ನ ಮಗ, ಹೋಗು ತಗೋಬೈಲಿ ನೋಡಿ. ಆಗಲಿ ಇಲ್ಲಿ ಬಂದೇನೋ ಮಾಡ್ತಾನೆ. ಕಿತಾಪತಿ ಇವನು. ಬಾಕಂದ ಬೇಗ. ಏನೋ ನೋಡ್ತಿದ್ಯಾ ಆರ್ಯ? ನೋಡಿ, ಈಗ ಸಾಂಬಾರು ಚೆನ್ನಾಗಿ ಬೆಂದಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ಇದು ಉಪ್ಪು ಹಾಕಿದ್ಮೇಲೆ ನಾವು ಮೊಟ್ಟೆ ಹಾಕ್ಕೊಬೇಕು ಅಂತ ಇದ್ದೀವಲ್ಲ, ಆ ಮೊಟ್ಟೆ ಹೊಡೆದು ಹಾಕ್ಬಿಟ್ರೆ ಒಂದು 5ರಿಂದ 10 ನಿಮಿಷ ಬಾಯ್ಲ್ ಮಾಡಿದ್ರೆ ಸಾಕು, ರೆಡಿ ಆಗುತ್ತೆ. ಮೊಟ್ಟೆ ಕೂಡ ಬಾಯ್ಲ್ ಆಗಿರುತ್ತೆ. ಆ್ಯಂಡ್ ಫ್ರೆಂಡ್ಸ್, ಫೈನಲಿ ಮೊಟ್ಟೆ ಸಾಂಬಾರು ರೆಡಿ ಆಗಿದೆ. ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಮತ್ತು ರೈಸ್ ಜೊತೆ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಈ ಒಂದು ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ಈಗ ಎಲ್ಲರೂ ಊಟ ಮಾಡಬೇಕು. ನಮಗೂ ಕೂಡ ಎಲ್ಲ ಹೊಟ್ಟೆ ಹಸಿದೆ. ಬಂದಾಗಲಿಂದ ರೆಸ್ಟೇ ಮಾಡಿಲ್ಲ. ನಾನು ಕೂಡ ಬೇಗ ಊಟ ಮುಗಿಸಿ ನಮ್ಮ ಆರ್ಯಂಗೆ ನಿದ್ದೆ ಬಂದುಬಿಟ್ಟಿರುತ್ತೆ. ಈಗ ಅವನಿಗೆ ಫಸ್ಟ್ ಊಟ ಮಾಡಿಸ್ಬಿಡ್ತೀನಿ. ನಾವು ಊಟ ಕೂತ್ಕೊಳ್ಳೋ ಅಷ್ಟೆಲ್ಲ ಒಂದು ಊಟ ಆಗಿರಬೇಕು, ಇಲ್ಲಾಂದರೆ ಜೊತೆಲಂತೂ ಅವನಿಗೆ ತಿನ್ಸೋದಕ್ಕಾಗಲ್ಲ.
ಹಾಗಾಗಿ ಅವನಿಗೆ ಫಸ್ಟು ಊಟ ಮಾಡಿಸಿ ಮಲಗಿಸ್ಬಿಟ್ರೆ ನಾವು ಊಟ ಮಾಡೋದಕ್ಕಾಗೋದು. ಆ್ಯಂಡ್ ಈಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈಗ ಅಡುಗೆ ರೆಡಿ ಆಯಿತು, ಊಟ ಮಾಡ್ತಾ ಇದ್ದೀವಿ. ಕೋಳಿ ಕುಯ್ತಾ ಇರೋದೆ ಸಾಕ್ಬಿಡ್ರಿ, ಸಾಕು. ಎಗ್ ವೈಟ್ ಬಂದಿಲ್ಲ ಅಲ್ಲಿ. ಎಗ್ ವೈಟ್ ಅಥವಾ ತಿನ್ನು ಮಗ್ನೇ ಬೇಕಾ? ಎಗ್ಗಲ್ಲಿ ಎಷ್ಟು ಕಲರ್ ಇರುತ್ತೆ? ಆಮೇಲೆ ವೈಟ್ ಮತ್ತೆ ಎಲ್ಲೋನ ಚಿಕ್ಕ ಮಕ್ಕಳು ತಿನ್ಬೋದು, ದೊಡ್ಡವ್ರು ತಿನ್ಬೋದು. ಅದೇ ಚಿಕ್ಕ ವಯಸ್ಸಲ್ಲಿದ್ದಾಗ ವೈಟೇ ತಿಂತಾ ಇರಲಿಲ್ಲ ನಾವು. ಎಲ್ಲೋ ಜಾಸ್ತಿ. ಯಾರ ಕಟ್ಟೆಲಿ ಅಲ್ಲ, ದೊಡ್ಡವರೆಲ್ಲ ತಿನ್ನೋ ಅಥರ್ವಾ ಇನ್ ಸ್ವಲ್ಪ ಸಾಂಬಾರ್ ಲಾಸ್ಟ್ ಅಲ್ಲಿ ಅದನ್ನ ಕಲಸ್ಕೊಂಡು ಸಾಂಬಾರ್ ಜೊತೆ ತಿನ್ನೋದು ಟೇಸ್ಟಿ ಆಗಿರುತ್ತೆ ಅದು. ಆಮೇಲೆ ಹಂಗೆ ತಿಂದ್ರೆ ನೋಡಿ, ನಿಮ್ಮ ಅಮ್ಮ ಮಾಡೋ ಮೊಟ್ಟೆ ಸಾಂಬಾರ್ ಇಷ್ಟ ಅಂತಿದ್ರಲ್ಲ, ಅಮ್ಮನ ಹತ್ರನೇ ಎಳಿಸ್ಕೊಂಡು ಮಾಡಿದ್ದು. ಹೆಂಗೈತೆ? ಚೆನ್ನಾಗಿ ಮಾಡಿದ್ದೆ. ಚೆನ್ನಾಗಿರುತ್ತೆ. ಏನು ನಾವು ಏನೇ ಎಳಿಸ್ಕೊಂಡು ಮಾಡಿದ್ರು ಫಸ್ಟ್ ಟೈಮ್ ಈ ಥರ ಬರಲ್ಲ. ಅದು ಹೆಂಗೆ? ಏನು ನೀನು ಹೇಳಿಸ್ಕೊಂಡು ಅಥವಾ ಯೂಟ್ಯೂಬ್ ನೋಡ್ಕೊಂಡು ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಮಾಡಿರ್ತೀಯ. ಬಟ್ ನಮಗೆ ಗೊತ್ತಾಗಲ್ಲ, ಯಾಕೆ? ಅದೇನಪ್ಪ, ಬಕ್ಕೊಂಡು ತಿನ್ನಬೇಕು. ಗುಡ್ ಬಾಯ್. ಆಗ ಬಿದ್ರೂ ತಟ್ಟೆ ಒಳಗೆ ಬೀಳುತ್ತೆ, ಅಲ್ಲೆಲ್ಲ ಚೆನ್ನಾಗಲ್ಲ, ಚೆಲ್ಲಬಾರ್ದು. ನಾವು ಅಡುಗೆ ಮಾಡಿ ಊಟನ 9:30 ಮಾಡ್ತಾ ಇದೀವಿ. ಈ ಮಕ್ಳುಗಳು ಇಟ್ಕೊಂಡು ಆರೇ ಮಲ್ಗೋವರೆಗೂ ನಾವೇನು ಮಾಡೋಕ್ಕಾಗಲ್ಲ. ಜಸ್ಟ್ ಬಾ, ಇಲ್ಲ ಕಾಣ್ತಿದೆ. 9:45. 9:45. ನಮ್ಮ ಸೀರಿಯಲ್ ಮುಗಿತೀವತ್ತೆ, ನಂತ ಇಂಟ್ರೆಸ್ಟ್ ಆಗಲಿಲ್ಲ. ನಂದ ಗೋಕುಲ ಬಿಡಲ್ಲ ಇವರು. ಅಥವಾ ಬರೀ ಮಾತೇ ಆಯ್ತು ನೋಡು, ಪಪ್ಪ ಮಮ್ಮಿ ಮಾತಾಡ್ತಾ ಊಟ ಮಾಡ್ತಿದ್ದಾರೆ. ನೀನ್ ಹಂಗಲ್ಲ. ಹೇಳ್ತೀನಿ ಫಸ್ಟ್ ತಿನ್ನಿ. ಈಗ ಸಾಂಬಾರ್ಗೆ ಏನಾದ್ರು ಸ್ವಲ್ಪ ಕಮ್ಮಿ ಆಗ್ಬಿಟ್ರೆ ಹಾಕೊಳ್ಳೋದಕ್ಕೆ ಉಪ್ಪಿನಕಾಯಿ ಇದೆ, ಒಂದ್ರಲ್ಲಿ ಸಾಲ್ಟ್ ಇದೆ, ಒಂದ್ರಲ್ಲಿ ಪೆಪ್ಪರ್ ಪೌಡರ್ ಇದೆ. ಹೋಟೆಲಲ್ಲಿ ಇದಿರ್ತಾರೆ ಗೊತ್ತಾ, ಅವ್ನಿಗೆ ಇದು ಏನದು ಸಾಸು, ಜಾಮು, ಟೊಮೊಟೊ ಕೆಚಪ್, ಹಂಗೆ ಎಲ್ಲೋದ್ರೂ ಅದನ್ನು ಫಸ್ಟು ತರಿಸ್ಕೊಳ್ತಾ ಬಿಡಲ್ಲ. ಅದು ಯಾವ ಫುಡ್ ಆರ್ಡ್ರ್ ಮಾಡಿರಲಿ, ದೋಸೆ ಆರ್ಡ್ರ್ ಮಾಡಿದ್ರು ನನಗೆ ಬೇಕು ಅದು ಟೊಮೊಟೊ ಸಾಸು. ತುಂಬ ಇಷ್ಟ. ತಿಂದ್ರೆ ಸರಿ. ಈಗ ತಂದ ಡೈಲಾಗ್ ಕಲ್ತ್ಕೊಂಡ್ಬಿಟ್ಟ. ಕಾಲ್ ಮಾಡಿದಾಗ ಕಾರಲ್ಲಿ. ಓಕೆ ಓಕೆ ಕಂದ, ಊಟ ಮಾಡು. ನಂದು ಪಪ್ಪ ಯಾರು ಫಸ್ಟ್ ನೋಡೋಣ ಈಗ. ನವೀನ್ ಫಾಸ್ಟ್ ಆಗಿ ತಿಂತವ್ರೆ. ನಮ್ದೇ ಫಸ್ಟ್ ಆಗುತ್ತೆ. ನೋ, ನಾನು ತಿನ್ಬೇಕು. ನೀನು ಇನ್ನೂ ಇಷ್ಟೊಂದಿದೆ ಮಮ್ಮಿ ಹತ್ರ, ಪಪ್ಪನ ಹತ್ರ ಇನ್ನೂ ಅಷ್ಟೊಂದಿದೆ. ನಮ್ಮ ಹತ್ರ ಬೇಗ ತಿನ್ಬಿಡ್ತಾನೆ. ಚಾಲೆಂಜ್ ಕೊಡ್ತೀನಿ, ಆಗಲ್ಲ. ತಿಂತಾನೆ ಅವನು, ತಿನ್ಕೊಂಡ. ಜಾಸ್ತಿ ಅನ್ನಲ್ಲ, ಕಮ್ಮಿ ತಿನ್ಬೇಕು. ಅಷ್ಟು ತಿಂದೇ ಇದ್ರೆ ಹಿಂಗೆ. ಯಾರ್ದೋ ಫೋನ್ ಬಂದಿದ್ದಿಲ್ಲ. ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ನಾನು ಇದು ಬೆಳಗ್ಗೆಗೆ ಗುಡ್ಸೋದಕ್ಕೆ ಒರೆಸೋದಕ್ಕೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಕೆಳಗಡೆ ಗುಡಿಸಿ ಒರೆಸ್ದೆ. ನವೀನವ್ರು ಪಾತ್ರೆ ತೊಳ್ಕೊಡ್ತೀನಿ ಅಂತ ಪಾತ್ರೆ ತೊಳ್ಕೊಟ್ರು. ಸೊ ಈಗ ನಾನು ಒಂದಷ್ಟು ಸೀರೆನ ಕೊಲ್ಯಾಬ್ರೇಷನ್ಗೆ ಬಂದಿರೋದನ್ನ ಸ್ಟಿಚಿಂಗಿಗೆ ಕೊಡೋಕ್ಕಾಗಿಲ್ಲ.
ಸೊ ಹಾಗಾಗಿ ಈಗಲೇ ತೆಗೆದಿಟ್ಬಿಡೋಣ. ಇನ್ನು ಬೆಳಿಗ್ಗೆ ಅಂತೂ ಅರ್ಜೆಂಟಲ್ಲಿ ಇರ್ತೀನಿ, ಏನೂ ನೋಡ್ಕೊಳ್ಳಲ್ಲ ಪಾಪ, ಅವರು ಬೇಗ ಮಾಡಿಕೊಡಿ ಅಂತ ಕಳಿಸ್ತಾ ಇರ್ತಾರೆ. ಹಾಗಾಗಿ ಸ್ಟಿಚಿಂಗಿಗೆ ನಾನು ಈಗಲೇ ತೆಗೆದು ಬ್ಯಾಗಿಗೆ ಹಾಕ್ಬಿಟ್ರೆ ನವೀನವ್ರು ಬೆಳಗ್ಗೆ ಕೊಟ್ಬಿಡಿ ಅಂತ ಅಂದರೆ ಕೊಡ್ತಾರೆ. ಹಾಗಾಗಿ ಸ್ಯಾರೀಸ್ನ ತೆಗೆದಿಡ್ತಾ ಇದ್ದೀನಿ. ಒಂಚೂರು ಮೆಲ್ಲ ಸೌಂಡ್ ಮಾಡಿಬಿಡಿ. ಸೊ ಫ್ರೆಂಡ್ಸ್, ಈ ಸ್ಯಾರಿ ಬಂದು ನಾನು ಏನು ಮಾಡ್ತಿದ್ದೀರಿ, ಜೋಡಿಸ್ತಾ ಇದ್ದೀರಾ? ಒಂದು ಪಾತ್ರೆ ಸೌಂಡ್ ಯಾವ ರೇಂಜಿಗೆ ಗೊತ್ತೈತೆ. ಅಯ್ಯೋ, ನಂಗಂತೂ ನಿದ್ರೆನೇ ಬಂದ್ಬಿಟ್ಟೈತೆ ಆಲ್ರೆಡಿ. ರೆಸ್ಟೇ ಮಾಡಿಲ್ಲ ಇವತ್ತು. ಆಫೀಸಿಂದ ಬಂದು ಒಂದು 5 ಮಿನಿಟ್ಸು ಕೂತ್ಕೊಳ್ಳೋಕ್ಕಾಗಿಲ್ಲ. ಸ್ಕೂಲಿಂದ ಬಂದು ನಿದ್ದೆ ಮಾಡಿದೆ ತಾನೇ ನೀನು? ನಾನು ಅಷ್ಟೇ ಅಂತೆ. ಸೊ ಈ ಸ್ಯಾರಿ ಬಂದು ಯೆಲ್ಲೋ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ನು. ಇದು ನನಗೆ ಮೋಸ್ಟ್ ಸ್ಪೆಷಲ್ ಸ್ಯಾರಿ ಇದಾಗಿರುತ್ತೆ. ಇದು ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಸಿಕ್ಕಿರೋ ಅಂಥದ್ದು. ನಾನು ಆರ್ಯನ್ ಪ್ರೆಗ್ನೆನ್ಸಿಯಲ್ಲಿ ಇದ್ನಲ್ಲ, ಅವಾಗ ಅವರು ನನಗೆ, ನಮ್ಮ ಅಕ್ಕನಿಗೇನೆ ಸೌರ ಕಲೆಕ್ಷನಿಂದ ಸ್ಯಾರಿ ಕೊಡಿ ರಮ್ಯನ್ಗೆ ಅಂದ್ಬಿಟ್ಟು ಹೂವು ಹಣ್ಣು ಸ್ವೀಟು ಎಲ್ಲ ಕೊಟ್ಟು ನಾನು ಇದನ್ನು ಶೇರ್ ಮಾಡಿದ್ದೆ ನಾನು, ಈ ಥರ ಕೊಟ್ಟಿದ್ರು ಅಂತ. ನನಗೆ ಟೈಮೇ ಬಂದಿರಲಿಲ್ಲ ಇದನ್ನು ಸ್ಟಿಚ್ ಮಾಡ್ಸೋಕ್ಕೆ. ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಇದು, ಆ್ಯಂಡ್ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ನನ್ನ ಫೇವ್ರೇಟ್ ಆಯಿತಾ ಈ ಕಲರು. ಸೊ ಸ್ಟಿಚ್ ಮಾಡಿಸೋಣ ಇವಾಗ ಅಂತ ಅಂದ್ಬಿಟ್ಟು ತೊಗೊಂಡೆ. ಆ ಥರ ಸೈಲೆಂಟಾಗಿರು ಕಂದ, ಇಲ್ಲಿ ಮಾತಾಡ್ತಿದ್ದೀನಲ್ವಾ. ಏಳಿಸ್ಕೊತಾನೇ ಇರಬೇಕು ಅವನು ಅವಾಗವಾಗ. ಸೊ ಈ ಸ್ಯಾರಿ ಒಂದು ಸ್ಟಿಚಿಂಗು ಕೊಡಬೇಕು. ಹಾಗೆ ಇನ್ನೂ 2 ಇದ್ದಾವೆ, 3. ಸೊ ಇದು ಅಷ್ಟೇ. ಈ ಸ್ಯಾರಿ ನಾನು ನಿಮಗೆ ತೋರಿಸೇ ಇಲ್ಲ. ಫುಲ್ಲು ಸಾಫ್ಟಿಗೆಲ್ಲ ಟ್ರೆಂಡ್ ಇರೋವಂಥದ್ದು ಸ್ಯಾರಿ. ಅದೇನೋ ರೆಡ್ ಕಲರ್ ಅಂದರೆ ನನಗೆ ಅಷ್ಟೊಂದು ಅಟ್ರಾಕ್ಟ್ ಆಗುತ್ತೆ. ಮತ್ತು ರೆಡ್ ಯಾರು ಹಾಕೊಂಡ್ರು ಕೂಡ ಚೆನ್ನಾಗಿ ಕಾಣುತ್ತೆ. ತುಂಬ ಫೇರ್ ಇರೋರು ಇರ್ಬೋದು ಅಥವಾ ಡಸ್ಕಿ ಸ್ಕಿನ್ ಇರೋರು ಇರ್ಬೋದು, ಯಾರು ಹಾಕೊಂಡ್ರು ಕೂಡ ಅದೊಂಥರ ಚೆನ್ನಾಗಿ ಕಾಣುತ್ತೆ. ಸೊ ಇದು ನೀವು ನೋಡ್ತಾ ಇದ್ದೀರಲ್ಲ, ಸ್ಯಾರಿ ಅಂತೂ ಮಸ್ತಿದೆ, ಫುಲ್ ಸಾಫ್ಟ್. ನಾವೇನಾದರೂ ವೇರ್ ಮಾಡಿದ್ರಂತೂ ಫುಲ್ ತಿನ್ನಾಗಿ ಬಾಡಿ ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಕೂಡ ಕೊಲ್ಯಾಬ್ರೇಷನ್ಗೆ ಬಂದಿರೋ ಅಂಥದ್ದು. ಇದನ್ನು ಸ್ಟಿಚಿಂಗು ಕೊಡಬೇಕು. ಪಾಪ ನಮ್ಮ ಟೈಲರ್ ಅಂಕಲ್ ಸ್ವಲ್ಪ ಈಗ ಅವ್ರ ತಾಯಿ ಏನೋ ತೀರ್ಕೊಂಡ್ರಂತೆ. ಹಾಗಾಗಿ ಅವರು ಸ್ವಲ್ಪ ಶಾಪೆಲ್ಲ ಓಪನ್ ಮಾಡಿರಲಿಲ್ಲ. ನಾಳೆ ಓಪನ್ ಮಾಡ್ತೀನಿ ಮೇಡಮ್, ಸ್ವಲ್ಪ ಟೈಮ್ ಬೇಕು ಸ್ಟಿಚ್ ಮಾಡೋಕ್ಕೆ ಅಂತ ಅಂದರು. ಅವರಿಗೆ ನಾನು ರೆಗ್ಯುಲರಾಗಿ ನಾರ್ಮಲ್ ಬ್ಲೌಸೆಲ್ಲ ಏನಿರುತ್ತೆ ಅದನ್ನೆಲ್ಲ ಅವ್ರ ಹತ್ರನೇ ಸ್ಟಿಚ್ ಮಾಡಿಸ್ತೀನಿ. ಚೆನ್ನಾಗಿ ಮಾಡ್ತಾರಲ್ಲ ಅವರು. ಮತ್ತು ಇನ್ನೊಂದೇನೆಂದರೆ ನಂಗೆ ಇಷ್ಟು ಅರ್ಜೆಂಟಲ್ಲಿ ಪಾಪ ಕೆಲವು ಸಲ ನಂಗೆ ಈ ಥರ ಕೊಲ್ಯಾಬ್ರೇಷನ್ಗೆ ಬ್ಯಾಕ್ ಟು ಬ್ಯಾಕ್ ಸ್ಯಾರೀಸ್ ಇರ್ತಾನೆ ಇರುತ್ತೆ. ಆವಾಗ ನಿಮ್ಗೆ ಗೊತ್ತಿರುತ್ತೆ, ಟೈಲರ್ಸ್ ಅಂತ ಅಂದರೆ ಪಾಪ ಅವ್ರುಗಳು ಕೂಡ ತುಂಬಾ ಬ್ಯುಸಿ ಇರ್ತಾರೆ ವರ್ಕಲ್ಲಿ. ನಾವು ಕೊಟ್ಟಿದ ತಕ್ಷಣ 1 ದಿನಕ್ಕೆ 2 ದಿನಕ್ಕೆ ಅಥರ್ವಾ 1 ದಿನಕ್ಕೆ 2 ದಿನಕ್ಕಂತೂ ಸ್ಟಿಚ್ ಮಾಡ್ಕೊಡೋಕ್ಕಾಗಲ್ಲ. ಬಟ್ ಅಂಕಲ್ ಅಟ್ಲೀಸ್ಟ್ ನನಗೆ ಯಾವ್ದಾದ್ರು ತುಂಬ ಎಮರ್ಜೆನ್ಸಿ ಇರುತ್ತೆ, ಪಾಪ ಕೊಲ್ಯಾಬ್ರೇಷನ್ಗೆ ಸ್ಯಾರಿ ಕಳಿಸಿರ್ತಾರಲ್ವ, ಅವರಿಗೆ ಇನ್ನೇನೋ ಫೆಸ್ಟಿವಲ್ ಇದೆ, ಬೇಗ ಕೊಲ್ಯಾಬ್ರೇಷನ್ ಮಾಡಿಕೊಡಿ ರಮ್ಯಾ ಅಂತ ಅಂದಾಗ ನಾನು ಅರ್ಜೆಂಟಾಗಿ ಕೇಳ್ಕೊಳ್ಳೇಬೇಕು. ಅವಾಗ ಮಾಡಿಕೊಡ್ತಾರೆ ಪಾಪ. ರಿಸ್ಕ್ ತೊಗೊಂಡೆಲ್ಲ ನನಗೆ ತುಂಬ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಬೇರೆ ಕಡೆ ಈ ನಾರ್ಮಲ್ ಬ್ಲೌಸ್ಗೆಲ್ಲ ಕೊಡೋದಕ್ಕೆ ಹೋಗಲ್ಲ, ಅವ್ರ ಕೈಲೇ ಫುಲ್ ಸ್ಟಿಚ್ ಮಾಡಿಸ್ತೀನಿ. ಈ ಸ್ಯಾರಿ ಅಂತೂ ಬೆಣ್ಣೆ ಅಂದರೆ ಬೆಣ್ಣೆ ಥರ ಇದೆ, ಫುಲ್ ಸಾಫ್ಟಾಗಿ. ಮುಟ್ಟು ಹತ್ತರ್ವಾ, ಹಿಂಗೆ ಮುಟ್ಟು, ಹಿಂಗೆ ಇದು ಮುಟ್ಟು ಸಾಫ್ಟ್ ಇದೆ ಅಲ್ವಾ? ನನ್ನ ಮಗನಿಗೆ ಗೊತ್ತಾಯ್ತು ನೋಡಿ, ಅಂತಾನೆ. ಸೊ ಇದೊಂದು ಸ್ಯಾರಿ ಸ್ಟಿಚ್ ಮಾಡಿಸ್ಬೇಕು. ಆಮೇಲೆ ಇದು ತೋರಿಸಿದ್ನಲ್ಲ ಗಂಡ ಬೇರುಂಡ ಡಿಸೈನ್ದು. ಸೊ ಇದು ಆ್ಯಕ್ಚುಲಿ ಇದು ಕೊಡಬೇಕಿತ್ತು, ಬಟ್ ಕಲಂಕಾರಿ ಬ್ಲೌಸ್ಗೆ ಈ ಸೆಮಿ ಸಿಲ್ಕ್ ಹಾಕ್ಕೊಂಡು ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಅವ್ರಿಗೆ ಕೊಲ್ಯಾಬ್ರೇಷನ್ ಸದ್ಯಕ್ಕೆ ಅವ್ರಿಗೂ ಅರ್ಜೆಂಟ್ ಇರೋದ್ರಿಂದ ಮಾಡಿಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕಂತ ಅಂದರೆ ನಾನು ಇನ್ಸ್ಟಾದಲ್ಲಿ ನೀವು ಚೆಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಅವ್ರ ಪೇಜೇ ಸಿಕ್ಬಿಡುತ್ತೆ. ಹೋಗಿ ನೀವು ಚೆಕ್ ಮಾಡ್ಕೊಬೋದು, ಸ್ಯಾರಿನ ತರಿಸ್ಕೊಬೋದು. ಇದೊಂದು ಮತ್ತು ಮೊನ್ನೆ ತೋರಿಸಿದ್ನಲ್ಲ ನನಗೆ ಗಿಫ್ಟ್ ಅಂತ ಕೊಟ್ಟಿದ್ದು ಈ ಸ್ಯಾರಿದು ಬ್ಲೌಸ್ನ ಸ್ಟಿಚ್ ಮಾಡಿಸೋಣ. ಈಗ ಯಾವುದಾದ್ರೂ ಹಬ್ಬಕ್ಕೆ ಆಗುತ್ತೆ, ಈಗ ಯುಗಾದಿ ಬರ್ತಾ ಇದೆ, ಸೊ ಯಾವುದಕ್ಕಾದರೂ ಒಂದಕ್ಕೆ ಆಗುತ್ತಲ್ವ. ಸೊ ಇಷ್ಟು ಏನಿದೆ ಸೀರೆಗಳು, ಇದಿಷ್ಟು ನೀವು ಈಗ ಬೆಳಗ್ಗೆಗೆ ಸ್ಟಿಚಿಂಗಿಗೆ ಅಂತ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು.
ಮರ್ತ್ಕೊಳ್ದೆ ಹೋದರೆ ಸಾಕು. ನವೀನ್ ಅವ್ರೇನೋ ನೆನಪಿಸಿದ್ರೆ ತೊಗೊಂಡೋಗಿ ಕೊಡ್ತಾರೆ, ಬಟ್ ನನಗೆ ಮರ್ತೋಗ್ಬಿಟ್ಟಿರುತ್ತೆ. ನೆನ್ಪು ಮಾಡ್ಕೊಂಡು ಗಡಿಬಿಡಿ, ಬೆಳಿಗ್ಗೆ ಅಷ್ಟೇ ಗಡಿಬಿಡಿಲಿ ಇರ್ತೀವಿ. ಉಸಿರಾಡೋಕ್ಕೂ ಯಾವ ರೇಂಜಿಗೆ ಇರ್ತೀವಿ ಅಂತ ಅಂದರೆ, ನಾನು ಪರ್ಟಿಕ್ಯುಲರಾಗಿ ಬಸ್ಸಲ್ಲಿ ಏನಾದರೂ ಸೀಟ್ ಸಿಕ್ಕಿ ಆರಾಮಾಗಿ ಕುತ್ಕೊಂಡ್ರೆ ಅವಾಗ ಅಂತ ಉಸಿರು ಬಿಡ್ತೀನಿ. ಅಲ್ಲಿವರೆಗೂ ಫುಲ್ಲು ಒಂಥರ ಕೆಲಸ ಟೈಮ್ ಸಾಲಲ್ಲ. ಈ ಮಕ್ಳುಗಳಿಗೆ ತಿನ್ಸೋದಕ್ಕೆ ಟೈಮ್ ಆಗಿಬಿಡುತ್ತೆ. ವರ್ಕಿಂಗ್ ವುಮೆನ್ಸ್ ಪಾಡು ಗೊತ್ತಿರುತ್ತೆ, ನೀವು ನೋಡ್ತಿರ್ತೀರ. ಸೊ ಹಂಗಾಗ್ಬಿಡುತ್ತೆ. ಈ ಹೌಸ್ ವೈಫ್ಗಳಿಗೆ ಯಾವ ಥರ ಅಂತ ಅಂದರೆ, ಗಂಡನ ಮಕ್ಕಳನ್ನ ಸ್ಕೂಲು ಕಳ್ಸೋ ತನಕನೂ ಅವ್ರು ಹಿಂಗೆ ಅರ್ಜೆಂಟಲ್ಲೇ ಅವ್ರನ್ನೆಲ್ಲ ಕಳ್ಸಾದ್ಮೇಲೆ ಹಬ್ಬ ಅಂತ ರಿಲ್ಯಾಕ್ಸಾಗಿ ಒಂದು ಸ್ವಲ್ಪ ಹೊತ್ತು ಫೋನ್ ಇಟ್ಕೊಬೋದು. ಇನ್ನು ನಾನು ಗಾಡೀಲಿ ಏನಾದರೂ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತ ಅಂದರೆ, ಈಗ ಕಾರು ಕೂಡ ಸರ್ವಿಸಿಗೆ ಬಿಟ್ಟಿದ್ದೀವಿ, ಮತ್ತು ಬಸ್ ಕರೆಕ್ಟ್ ಟೈಮ್ಗೆ ಸಿಗಲ್ಲ. ಕೆಲವು ಸಲ 1 ಗಂಟೆ 2 ಅವರ್ ಬಸ್ ಸ್ಟ್ಯಾಂಡಲ್ಲೇ ಕಾದಿರೋದುಂಟು. ಆವಾಗ ಅಳುನೇ ಬಂದ್ಬಿಡುತ್ತೆ. ನಾವಷ್ಟು ಬೇಗ ರೆಡಿಯಾಗಿ ಹೋಗ್ಬೇಕು ಅಂತ ಬಂದರೂ ಈ ಬಸ್ಗಳಿಂದ ಆಗೋ ಎಡವಟ್ಟಿಗೆ ಅಲ್ಲಿ ಹೋಗೋದಕ್ಕಾಗಲ್ಲ. 2 hours ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರಲ್ಲ. ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿರಬೇಕು. ಬ್ಯಾಕ್ ಪೇನ್ ಬಂದ್ಬಿಡುತ್ತೆ, ಒಂಥರ ಅಳುನೇ ಬಂದ್ಬಿಟ್ಟಿರುತ್ತೆ ಎಷ್ಟೊಂದು ಸಲ. ಇನ್ನು ಆ ಕಡೆಯಿಂದ ಬರಬೇಕಾದ್ರೂ ಅಷ್ಟೇ. ಆ ಥರ ಅನುಭವಗಳು ಸುಮಾರು ಸಲ ಆಗಿದೆ. ಇತ್ತೀಚೆಗೂ ಯಾಕೋ ಅದೇ ಥರ ಆಗೋಯ್ತು. ಹಾಗಾಗಿ ನಾನು ಈಗ ಆಲ್ಮೋಸ್ಟ್ 1 ವೀಕಿಂದ ಬೈಕಲ್ಲೇ ಹೋಗ್ತಾ ಇದ್ದೀನಿ. ಗಾಡಿ ಓಡಿಸ್ಬೇಕಾದ್ರೆ ಫುಲ್ಲು ಎಳ್ತಾ ಬಂದ್ಬಿಡುತ್ತೆ ಬೆನ್ನು. ಆಲ್ಮೋಸ್ಟ್ ನನಗೆ ಒಂದು ಹೋಗ್ತಾ 30 ಕಿಲೋಮೀಟ್ರು, ಬರ್ತಾ 30 ಕಿಲೋಮೀಟ್ರು. ಅಪ್ಪ ಬೇಕಾ ಈ ಥರ ಜೀವನ ಅಂತ ಅನಿಸ್ಬಿಡುತ್ತೆ ಕೆಲವು ಸಲ. ಬಟ್ ಕಷ್ಟಪಡದೆ ಏನೂ ಪಡ್ಕೊಳ್ಳೋದಕ್ಕಾಗಲ್ಲ. ಒಂದು ಬೇಕು ಅಂದರೆ ಒಂದನ್ನು ಕಳ್ಕೋಬೇಕು. ಆದರೆ ನೋಡೋರಿಗೆ ಏನನ್ಸುತ್ತೆ, ಅವ್ರಿಗೇನು ಅಂತ ಅನಿಸುತ್ತೆ. ಬಟ್ ಅದ್ರ ಹಿಂದೆ ಒಂದು ಬೆಟ್ಟದಷ್ಟೇ ಶ್ರಮ, ನೋವು ಎಲ್ಲ ಇರುತ್ತೆ. ನಾನೊಬ್ಳು ಅಂತಲ್ಲ, ಈ ಥರ ಹೆಣ್ಮಕ್ಳುಗಳ ಪಾಡು ಬೇಜಾನು ಇರುತ್ತೆ. ನಾನು ದಿನಕ್ಕೆ ಹೋಗ್ತಾ 30 ಬರ್ತಾ 30 ಟ್ರಾವೆಲ್ ಮಾಡಿದ್ರೆ, ಇನ್ನು ಕೆಲವರು 60 ಕಿಲೋಮೀಟ್ರ್ ಹೋಗ್ತಾ 60 ಬರ್ತಾ 60 ಮಾಡಬೇಕಾಗತ್ತೆ. ಪರಿಸ್ಥಿತಿ ಕೆಲವೊಂದು ಮಾತು ಹೇಳ್ತಾರೆ, ಕೆಲವು ಸಲ ಬರೀ ಹಣಕ್ಕಾಗಿ ಅಲ್ಲ, ಗೌರವಕ್ಕಾಗೂ ಕೂಡ ದುಡಿಬೇಕು ಅಂತ ಅಂದ್ಬಿಟ್ಟು. ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಬೇಕು. ಅದು ಯಾವ ಥರನಾದರೂ ಆಗಲಿ, ಒಂದು ಒಳ್ಳೆ ರೀತಿಲಿ ಅದು ಸ್ವಲ್ಪನೇ ಆಗಲಿ ಅರ್ನ್ ಮಾಡಬೇಕು. ಬಟ್ ತುಂಬ ಕಷ್ಟ ಇದೆ. ಎಲ್ಲನೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ದೊಡ್ಡ ಟಾಸ್ಕೇ ಆಗಿಬಿಟ್ಟಿರುತ್ತೆ. ಬಟ್ ಹೇಗೋ ನಿಭಾಯಿಸ್ಬೇಕು. ಒಂದೊಂದು ದಿನಾನೂ ಕಳೆದಾಗ್ಲೂ ಆ ರಾತ್ರಿ ಮಲಗ್ತೀವಲ್ಲ, ಮಲಗಿದಾಗ ಇವತ್ತಿನ ದಿನ ಹಿಂಗೋಯ್ತು, ಇನ್ನು ನಾಳೆ ಏನು, ವಾಟ್ ನೆಕ್ಸ್ಟ್, ಇನ್ನೇನು ಮಾಡ್ಬೋದು ಅಂತ ಆ ಬೆಳಿಗ್ಗೆಯಿಂದ ಸಂಜೆ ತನಕ ಆ ಶ್ರಮ ಪಟ್ಟಿರ್ತೀವಲ್ಲ, ಆ ಶ್ರಮಕ್ಕೆ ರಾತ್ರಿ ಮಲಗಿದಾಗ ಇವತ್ತು ನಾನು ಒಂದೇನೋ ಮಾಡಿದೆ, ಇವತ್ತೇನೋ ನನ್ನ ಕಡೆಯಿಂದ ಒಂದಷ್ಟು ಕೆಲಸಗಳಾಯಿತು ಅಂತ ಅಂದಾಗ ಮನಸ್ಸಿಗೇನೋ ತೃಪ್ತಿ ಸಿಗುತ್ತೆ. ಅದರಿಂದ ಅಷ್ಟೇ ಯಾರಿಗೆ ಬೇಕಿದ್ದು ಲೈಫು ಅಂತಲೂ ಅನಿಸುತ್ತೆ. ಅದೇ ಹೇಳಲ್ವಾ, ಕೆಲವ್ರಿಗೆ ಹೌಸ್ ವೈಫ್ ಆಗಿದ್ಬಿಟ್ರೆ ಚೆನ್ನಾಗಿರುತ್ತೆ, ಮನುಷ್ಯನ ಜೀವನನೇ ಅಷ್ಟು, ಇರುವುದೆಲ್ಲವ ಬಿಟ್ಟು ಇರೋದುದೆಡೆಗೆ ಅಂತ. ಇಲ್ಲದೆ ಇದ್ದಾಗ ಬೇಕು ಅನಿಸುತ್ತೆ, ಇದ್ದಾಗ ಹಬ್ಬ ಆಗಲ್ಲ, ಕಷ್ಟ ಅಂತ ಅನಿಸುತ್ತೆ. ಬಟ್ ಇವತ್ತು ಏನೇ ಮಾಡ್ತಾ ಇದ್ರು ಅದು ಮಕ್ಳಿಗೆ ಅಂತಾನೆ. ಇನ್ನು ನಾವೇ ಅನ್ನೋದಾಗಿದ್ರೆ ಇಷ್ಟೊಂದು ಖಂಡಿತವಾಗ್ಲೂ ರಿಸ್ಕ್ ತಗೊಳ್ತಾ ಇರಲಿಲ್ಲ. ಬಟ್ ಮಕ್ಕಳಿದ್ದಾರೆ ಅಂತ ಅಂದಾಗ ನಮ್ಗೆ ಎಷ್ಟೇ ಕಷ್ಟ ಆದ್ರೂ, ಪ್ರತಿ ಪೇರೆಂಟ್ಸ್ಗಳು ಅಷ್ಟೇ, ಮಕ್ಕಳು ಅಂತ ಬಂದಾಗ ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ನನಗೂ ಕೆಲವು ಸಲ ಹಂಗೆ ಆಗಿಬಿಡುತ್ತೆ, ಯಾರಿಗೆ ಬೇಕು ಹೋಗು ಅಂತ ಅನಿಸುತ್ತೆ. ಬಟ್ ಮಕ್ಳುಗಳು ನೋಡಿದಾಗ ಅವ್ರ ಭವಿಷ್ಯನ ನೆನೆಸ್ಕೊಂಡಾಗ, ನಾವು ಈಗ ಒಂದು ಕಂಫರ್ಟ್ ಝೋನಲ್ಲಿ ಇದ್ಬಿಟ್ರೆ ಮಕ್ಳಿಗೆ ಪ್ರಾಬಬ್ಲಿ ಮುಂದೆ ಕಷ್ಟ ಆಗ್ಬೋದೇನೋ. ನಾವು ಕಷ್ಟಪಟ್ಟರು ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿರಲಿ ಅನ್ನೋದು ಬರುತ್ತೆ. ಸೊ ನಿದ್ರೇನೂ ನನ್ನ ಕಣ್ಣಲ್ಲಿ ಹಂಗೆ ಬರ್ತಾ ಇದೆ. ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.